ಮಂಗಳೂರಿನಲ್ಲಿ ಕೋವಿಡ್ ಸೋಂಕಿಗೆ ಓರ್ವ ಬಲಿ. ಮಂಗಳೂರಿನಲ್ಲಿ ಕೋವಿಡ್ ಸೋಂಕಿತರೊಬ್ಬರು ಬಲಿಯಾಗಿದ್ದಾರೆ. ಉತ್ತರ ಭಾರತ ಮೂಲದ 40 ವರ್ಷದ ವ್ಯಕ್ತಿ ಕೋವಿಡ್ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. 2 ದಿನಗಳ ಹಿಂದಷ್ಟೇ ಇವರಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯ ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿತ್ತು. ವಲಸೆ ಕಾರ್ಮಿಕನಾಗಿ ಮಂಗಳೂರಿಗೆ ಈ ವ್ಯಕ್ತಿ ಬಂದಿದ್ರು. ಡಯಾಬಿಟಿಸ್, ಆಲ್ಕೋಹಾಲಿಕ್ ಆಗಿದ್ದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಉತ್ತರ ಭಾರತ ಮೂಲದ 40 ವರ್ಷದ ವ್ಯಕ್ತಿ ಕೊರೋನಾ ಸೋಂಕಿನಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಅವರಿಗೆ ಮಧುಮೇಹ ಇತ್ತು, ಜೊತೆಗೆ ಆಲ್ಕೋಹಾಲಿಕ್ ಆಗಿದ್ರು, ಅಂದರೆ ಅತಿ ಹೆಚ್ಚು ಮದ್ಯ ಸೇವನೆಯನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಹೊಟ್ಟೆಪಾಡಿಗೋಸ್ಕರ ಉತ್ತರ ಭಾರತದಿಂದ ಮಂಗಳೂರಿಗೆ ಬಂದು ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು. 2 ದಿನಗಳ ಹಿಂದೆಯಷ್ಟೇ ಈತನಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿತ್ತು. ಆದರೆ ಬೇರೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇತ್ತೋ ಏನೋ ಗೊತ್ತಿಲ್ಲ. ಪ್ರಾಥಮಿಕವಾಗಿ ಡಯಾಬಿಟಿಸ್ ಇತ್ತು ಅನ್ನೋದು ಗೊತ್ತಾಗಿದೆ. ಮಂಗಳೂರಿನಲ್ಲಿ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕೋವಿಡ್ ಸೋಂಕಿಗೆ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸಾವು ನೋವಿನ ಪ್ರಮಾಣ ಕಮ್ಮಿ, ಆತಂಕ ಬೇಡ ಅಂತ ಹೇಳಿ ಆರೋಗ್ಯ ಇಲಾಖೆ, ಆರೋಗ್ಯ ಸಚಿವರು ಕೂಡ ಹೇಳಿದರು. ಆದರೆ ಈ ರೀತಿಯಾಗಿ ಸಾವುಗಳಾದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಆತಂಕ ಅನ್ನೋದು ಮನೆ ಮಾಡುತ್ತೆ. ಆದರೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಇದೆ. ಅದೇ ಕಾರಣಕ್ಕೋಸ್ಕರ ಆರೋಗ್ಯ ಇಲಾಖೆ ಹೇಳ್ತಾ ಇರೋದು, ಬೇರೆ ಯಾವುದಾದ್ರೂ ರೀತಿಯ ಆರೋಗ್ಯ ಸಮಸ್ಯೆಗಳು ಇದ್ದರೆ, ಜೊತೆಗೆ 60 ವರ್ಷ ಮೇಲ್ಪಟ್ಟಿದ್ರೆ ಅಂಥವರು ಬಹಳ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ. ಮಂಗಳೂರಿನಲ್ಲಿ ಕೋವಿಡ್ ಸೋಂಕಿತ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಅನ್ನೋದು ಬಹಳ ಆತಂಕವನ್ನ ಮೂಡಿಸ್ತಾ ಇದೆ. ನಿಜ ಮಧುಶ್ರೀ, ಇವತ್ತು ಆರೋಗ್ಯ ಸಚಿವರು ಈ ಒಂದು ಮಾಹಿತಿಯನ್ನು ಹೇಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 2 ದಿವಸದಿಂದ ಈ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತು. ಸುಮಾರು 40 ವರ್ಷ ಪ್ರಾಯದ ಉತ್ತರ ಭಾರತ ಮೂಲದ ವ್ಯಕ್ತಿ ವಲಸೆ ಕಾರ್ಮಿಕನಾಗಿ ಮಂಗಳೂರಿಗೆ ಬಂದಿರ್ತಾನೆ. ಈತನಿಗೆ ಉಸಿರಾಟ ಸಮಸ್ಯೆ ಕಂಡು ಬರ್ತದೆ. ಹೀಗಾಗಿ ಆತನನ್ನು ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಿಂದ ಅಲ್ಲಿಗೆ ದಾಖಲು ಮಾಡಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಆದ್ರೆ ಆ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಆತ ಮೃತಪಟ್ಟಿರುವಂತದ್ದು. ಹೀಗಾಗಿ ಸದ್ಯ ಕೋವಿಡ್ ಪಾಸಿಟಿವ್ ಬಂದಿದ್ದು, ಆದ್ರೆ ನಾವು ಕೋವಿಡ್ ಪಾಸಿಟಿವ್ ಬಂದು ಆ ಸೋಂಕು ಹೆಚ್ಚಾಗಿ ಅದರಿಂದಲೇ ಸಾವನ್ನಪ್ಪಿದ್ದೆ ಅಥವಾ ಇನ್ನಿತರ ಆರೋಗ್ಯ ಸಮಸ್ಯೆಯಿಂದಾಗಿ ಸಾವು ಆಗಿದ್ದೆ ಎಂಬುದನ್ನು ಕನ್ಫರ್ಮ್ ಮಾಡ್ತೇವೆ ಎನ್ನುವುದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹೀಗಾಗಿ ಸದ್ಯ ಆತನಿಗೆ ಡಯಾಬಿಟಿಸ್ ಕೂಡ ಇತ್ತು, ಇದರ ಜೊತೆಗೆ ಆತ ಆಲ್ಕೋಹಾಲಿಕ್ ವ್ಯಕ್ತಿ ಆಗಿದ್ದ ಎನ್ನುವಂಥದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಸಾವು ಕೋವಿಡ್ ನಿಂದ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕಾಗಿದೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಅಶೋಕ್.